ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ರಾಯರು ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ನಾಳೆಯಿಂದ ಆಷಾಢ ಶುರುವಾಗುತ್ತೆ. ಅಂದರೆ ಇವತ್ತು ಅಮಾವಾಸ್ಯೆ ಇದೆ, ನಾಳೆಯಿಂದ ಆಷಾಢ ಅನ್ನೋದು ಶುರುವಾಗುತ್ತೆ. ನೀವು ಆಷಾಢ ಟೈಮಲ್ಲಿ ಶುಕ್ರವಾರ ಟೈಮಲ್ಲಿ ನೀವು ತಾಯಿ ಲಕ್ಷ್ಮೀ ದೇವಿಗೆ ಇದೊಂದು ಸಂಕಲ್ಪ ಮಾಡಿ ದೇವರಿಗೆ ದೀಪ ಹಚ್ಚಿ. ಅಂದರೆ ತಾಯಿ ಲಕ್ಷ್ಮೀ ದೇವಿ ಅಂತಂದರೆ ಈ ಆಷಾಢ ಮಾಸದಲ್ಲಿ ಲಕ್ಷ್ಮೀ ದೇವಿಗೆ ಅಂತ ಅಲ್ಲ, ಎಲ್ಲ ಶಕ್ತಿ ದೇವತೆಗಳ ಅನುಗ್ರಹ ಸಿಕ್ಕುತ್ತೆ. ಹಂಗಾಗಿ ನಾವು ಆಷಾಢ ಟೈಮಲ್ಲಿ ತಾಯಿ ಲಕ್ಷ್ಮೀ ದೇವಿಗೆ, ತಾಯಿ ಚಾಮುಂಡೇಶ್ವರಿಗೆ, ಇಲ್ಲ ಎಲ್ಲ ದೇವತೆಗಳಿಗೂ ಸಹ ಇದೊಂದು ಸಂಕಲ್ಪ ಮಾಡಿಕೊಂಡು ಮನೆಯಲ್ಲಿ ನಿಮಗೆ ಎಷ್ಟು ವಾರ ಸಾಧ್ಯವಾಗುತ್ತೆ ಅಂತಂದರೆ, ಆಷಾಢದಲ್ಲಿ 4 ಶುಕ್ರವಾರ ಬರುತ್ತೆ. ಈ ನಾಳೆ ಬರೋ ಶುಕ್ರವಾರದಿಂದ ಸ್ಟಾರ್ಟ್ ಆಗುತ್ತೆ. ಅಂದರೆ 17ನೇ ತಾರೀಕಿಂದ ಶುಕ್ರವಾರ ಸ್ಟಾರ್ಟ್ ಆಗುತ್ತೆ. ನಿಮಗೆ ಎಷ್ಟು ವಾರ ಮಾಡೋದಕ್ಕೆ ಸಾಧ್ಯ ಅಷ್ಟು ವಾರನೂ ಮಾಡಿ. 3 ವಾರ ಮಾಡೋಕ್ಕಾಗುತ್ತಾ, ಇಲ್ಲ 2 ವಾರ ಮಾಡೋಕ್ಕಾಗುತ್ತಾ, ಅಷ್ಟು ವಾರನೂ ಮಾಡಿ. 4 ವಾರನೂ ಯಾರಿಗೂ ಅಷ್ಟೇ ಸಾಧ್ಯವಾಗೋದಿಲ್ಲ. ಯಾಕೆ ಅಂತಂದರೆ ಹೆಣ್ಮಕ್ಳಿಗೆ ಈ ಪೀರಿಯಡ್ಸ್ ಟೈಮ್ ಅನ್ನೋದು ಬರುತ್ತಲ್ಲ, ಹಂಗಾಗಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ನಿಮ್ಗೆ ಎಷ್ಟು ವಾರ ಮಾಡೋದಕ್ಕೆ ಸಾಧ್ಯವಾಗುತ್ತೆ ಅಷ್ಟು ವಾರ ಮಾಡಿ. ಯಾವ ರೀತಿ ಮಾಡಬೇಕು, ಯಾವ ಟೈಮಲ್ಲಿ ಮಾಡಬೇಕು ಅಂತ ನಾನು ಎಲ್ಲ ಫುಲ್ಲು ಸಹ ಡೀಟೇಲಾಗಿ ಹೇಳ್ತೀನಿ. ಏಕೆ ಅಂತಂದರೆ ನಾವು ರಾಯರಿಗೆ ಯಾವ ರೀತಿ ನಾವು ತೆಂಗಿನಕಾಯಿ ಸಂಕಲ್ಪ ಚೀಟಿ ಬರೆದಿಟ್ಟು ಮಾಡ್ತೀವೋ, ಮತ್ತು ಗುರುವಾರ ರಾಯರಿಗೆ ಮಾಡ್ತೀವಿ. ಏಕೆ ಅಂತಂದರೆ ಎಲ್ಲ ಕಷ್ಟಗಳನ್ನು ದೂರ ಮಾಡೋ ಅಂಥ ನನ್ನ ತಂದೆ ಗುರುರಾಯರು, ನಾವು ಬೇಡಿದಂಥ ವರ ಕೊಡೋ ನನ್ನ ತಂದೆ ರಾಯರಿಗೆ ಯಾವ ರೀತಿ ನಾವು ಸಂಕಲ್ಪ ಮಾಡಿ ನಾವು ತೆಂಗಿನಕಾಯಿ ಸಂಕಲ್ಪ, ಇಲ್ಲ ತುಪ್ಪದ ದೀಪ ಬೆಳಗೋ ಸಂಕಲ್ಪ, ಬೆಲ್ಲದ ಆರತಿ ಮಾಡೋ ಸಂಕಲ್ಪ, ಇದನ್ನೆಲ್ಲ ಮಾಡ್ತೀವಲ್ಲ, ಅದೇ ರೀತಿ ಆಷಾಢ ಟೈಮಲ್ಲಿ ಎಲ್ಲ ಶಕ್ತಿ ದೇವತೆಗಳು, ಅಂದರೆ ಎಲ್ಲ ದೇವತೆಗಳಿಗೂ ಶಕ್ತಿ ಬರೋವಂಥ ಆಷಾಢ ಟೈಮಲ್ಲೇ ಶಕ್ತಿ ಬರೋವಂಥದ್ದು. ಹಂಗಾಗಿ ನಾವು ಮನೆಯಲ್ಲಿ ದೇವ್ರುಗಳಿಗೆ, ಅಂದರೆ ಹೆಣ್ಣು ದೇವ್ರುಗಳಿಗೆ ಸಂಕಲ್ಪ ಮಾಡಿ ನಾವು ದೀಪ ಹಚ್ಚಿ ನಾವು ಪೂಜೆ ಮಾಡ್ತು ಅಂತಂದರೆ, ಅಂದರೆ ಸಂಕಲ್ಪ ಮಾಡ್ಕೊತು ಅಂತಂದರೆ ನಮ್ಮ ಕಷ್ಟಗಳು ಏನೇ ಇರಲಿ ಮತ್ತು ನಮ್ಮ ಇಷ್ಟಾರ್ಥಗಳನ್ನೆಲ್ಲ ತಾಯಿ ಲಕ್ಷ್ಮೀ ದೇವಿ, ತಾಯಿ ಚಾಮುಂಡೇಶ್ವರಿ ಈಡೇರಿಸ್ತಾರೆ. ಹಂಗಾಗಿ ಆಷಾಢ ಬರೋದನ್ನೇ ಕೆಲವು ಜನ ಕಾಯ್ತಿರ್ತಾರೆ. ಏಕೆ ಅಂತಂದರೆ ಲಕ್ಷ್ಮೀ ಪೂಜೆ ಮಾಡೋದಕ್ಕೆ. ಇನ್ನು ದಸರಾ ಟೈಮಲ್ಲಿ, ನವರಾತ್ರಿ ಟೈಮಲ್ಲಿ 9 ದಿವಸ ತಾಯಿ ಚಾಮುಂಡೇಶ್ವರಿಗೆ ಅವಾಗಲೂ ಸಹ ಮನೆಯಲ್ಲಿ ಸಂಕಲ್ಪ ಮಾಡಿ ದೀಪ ಅನ್ನೋದು ಬೆಳಗ್ತಾರೆ. ಅದು ನವರಾತ್ರಿ ಬರೋ ಟೈಮಲ್ಲಿ ನಾನು ಹೇಳ್ತೀನಿ ಹೇಗೆ ಅದನ್ನು ಮಾಡಬೇಕು ಚಾಮುಂಡೇಶ್ವರಿಗೆ ಅಂತ. ಇವಾಗ ಆಷಾಢ ಟೈಮಲ್ಲಿ ಎಲ್ಲ ಶಕ್ತಿ ದೇವತೆಗಳನ್ನೂ ಹೋಲಿಸ್ಕೊಳ್ಳೋಂಥ ಟೈಮು. ನಾವು ಲಕ್ಷ್ಮೀ ದೇವಿ ಪೂಜೆ ಮಾಡಿದ್ರೆ ಎಲ್ಲ ರೀತಿಯಲ್ಲೂ ನಮಗೆ ಒಳ್ಳೇದು ಮಾಡೋವಂಥದ್ದು. ಶ್ರೀಮನ್ ನಾರಾಯಣ ಇರೋ ಕಡೆ ತಾಯಿ ಲಕ್ಷ್ಮೀ ದೇವಿ ಇರ್ತಾಳೆ. ಲಕ್ಷ್ಮೀ ದೇವಿ ಇದ್ರೇ ಹಣ ಕಾಸು ನಮ್ಮ ಹತ್ರ ಬರೋ ಅಂಥದ್ದು. ಎಲ್ಲರೂ ಏನಕ್ಕೋಸ್ಕರ ನಾವು ರಾಯರ ಹತ್ರ ಆಗಿರ್ಬೋದು, ಇಲ್ಲ ಬೇರೆ ದೇವ್ರ ಹತ್ರ ಆಗಿರ್ಬೋದು, ನಾವು ಏನಕ್ಕೋಸ್ಕರ ನಾವು ರಾಯರ ಹತ್ರ ಬೇಡಿ ಸಂಕಲ್ಪ ಪೂಜೆ ಅನ್ನೋದು ಮಾಡ್ತೀವಿ? ಹಣಕ್ಕೋಸ್ಕರ ತಾನೇ ರಾಯರ ಹತ್ರ ಈ ಥರ ಸಂಕಲ್ಪ ಮಾಡ್ತೀವಿ ನಾವು. ಏಕೆ ಅಂತಂದರೆ ಎಲ್ಲ ಕಷ್ಟನೂ ದೂರ ಮಾಡೋವಂಥ ನನ್ನ ತಂದೆ ರಾಯರು ಅಂತಂದರೆ, ರಾಯರು ತಾಯಿ ಲಕ್ಷ್ಮೀ ದೇವಿನೇ ಹೊಲ್ಸ್ಕೊಂಡಂಥವ್ರು. ಅಂದರೆ ಎಲ್ಲ ದೇವತೆಗಳನ್ನು ಹೊಲ್ಸ್ಕೊಂಡಂಥವ್ರು ರಾಯರು. ಹಂಗಾಗಿ ರಾಯರಿಗೆ ನಾವು ಸಂಕಲ್ಪ ಮಾಡಿದ್ರೆ ರಾಯರು ಎಲ್ಲ ದೇವ್ರುಗಳ ಹತ್ರನೂ ಹೋಗಿ ನಮಗೆ ಅನುಗ್ರಹ ಮಾಡಿ ಅಂತ ಕೇಳೋವಂಥದ್ದು. ಹಂಗಾಗಿ ನಾವು ರಾಯರಿಗೆ ಈ ಥರ ಪೂಜೆ ಪುನಸ್ಕಾರ, ತುಪ್ಪದಾರತಿ, ಗುರುವಾರ ಬಂದರೆ ಈ ಥರ ವ್ರತ ಅನ್ನೋದು ಸಹ ನಾವು ಮಾಡ್ತೀವಿ. ಆದರೆ ಈ ಆಷಾಢ ಟೈಮಲ್ಲಿ ನಾವು ತಾಯಿ ಲಕ್ಷ್ಮೀ ದೇವಿಗೆ ಮಾಡೋ ಅಂಥದ್ದು. ಹಂಗಾಗಿ ಆಷಾಢ ಬರೋದನ್ನೇ ಕೆಲವರು ಕಾಯ್ತಿರ್ತಾರೆ. ಏಕೆ ಅಂತಂದರೆ ತಾಯಿ ಲಕ್ಷ್ಮೀ ದೇವಿನ ಹೊಲ್ಸ್ಕೊಳ್ಳೋದಕ್ಕೆ. ಶುಕ್ರವಾರ ದಿವಸ, ಅಂದರೆ ಗುರುವಾರ ಹಿಂದಿನ ದಿವಸ ಎಲ್ಲವನ್ನು ಕ್ಲೀನ್ ಮಾಡ್ಕೊಳ್ಳಿ. ಈಗ ರಾಯರ ವಾರಕ್ಕೆ ನಾವು ಬುಧವಾರ ಎಲ್ಲ ಕ್ಲೀನ್ ಮಾಡ್ಕೊತೀವಲ್ವ, ಅದೇ ಥರನೇ ಅಂದರೆ ಗುರುವಾರ ನಾವು ರಾಯರಿಗೆ ಪೂಜೆ ಮಾಡಿರ್ತೀವಿ. ಅಂದರೆ ಶುಕ್ರವಾರ ಬೆಳಗ್ಗೆ ಬೇಗನೆ ಎದ್ದು ಅವತ್ತು ಒಂದು ದಿವಸ, ಅಂದರೆ ನೀವು ಸಂಕಲ್ಪ ಸ್ಟಾರ್ಟ್ ಮಾಡ್ತೀರಲ್ಲ ಅವತ್ತು ಶುಕ್ರವಾರ ಬೆಳಿಗ್ಗೆ ಯಾವಾಗಲೇ ಆಗಲಿ ನಾವು ಸೂರ್ಯ ಉದಯ ಆಗೋದ್ರೊಳಗಡೆ ಬಾಗಿಲು ನೀರು ಹಾಕಿ ಮನೆಗೆ ದೀಪ ಅನ್ನೋದು ಹಚ್ಚಿದ್ರೆ ತಾಯಿ ಲಕ್ಷ್ಮೀ ದೇವಿ ಅನುಗ್ರಹ ಮಾಡ್ತಾಳೆ, ಲಕ್ಷ್ಮೀ ದೇವಿ ಬರ್ತಾಳೆ ಮನೆಗೆ ಅನ್ನೋದು ವಾಡಿಕೆ ಇದೆ ಅಲ್ವಾ. ಹಂಗಾಗಿ ನೀವು ಗುರುವಾರ ಹಿಂದಿನ ದಿವಸನೇ ಸ್ವಲ್ಪ ಎಲ್ಲ ಕ್ಲೀನಿಂಗ್ ಮಾಡ್ಕೊಳ್ಳಿ. ಪೂಜೆಗೆ ಏನೇನು ಬೇಕೋ ಎಲ್ಲನೂ ರೆಡಿ ಮಾಡ್ಕೊಳ್ಳಿ. ಅಂತಂದರೆ ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ. ಈಗ ಗುರುವಾರ ಬೇಗ ಮಾಡ್ತೀವಲ್ವ ರಾಯರಿಗೆ, ಅದೇ ರೀತಿಯೇ ಶುಕ್ರವಾರನೂ ಸ್ವಲ್ಪ ಬೇಗ ಎದ್ದು ನೀವು ಎಲ್ಲ ಕ್ಲೀನಿಂಗ್ ಅನ್ನೋದು ಮಾಡ್ಕೊಳ್ಳಿ. ಒಂದು ತಟ್ಟೆ ತೊಗೊಳ್ಳಿ, ಬೆಳ್ಳಿ ತಟ್ಟೆ ಆಗ್ಬೋದು, ಇಲ್ಲ ಹಿತ್ತಾಳೆ ತಟ್ಟೆ ಆಗ್ಬೋದು. ಒಂದು ತಟ್ಟೆ ತೊಗೊಳ್ಳಿ, ಆ ತಟ್ಟೆಗೆ ಅಕ್ಕಿ ಹಾಕಿ, ಅಂದರೆ ನಿಮ್ಮ ಕೈ ಮುಷ್ಟಿನಲ್ಲಿ 5 ಇಡಿ ಅಕ್ಕಿ ಹಾಕಿ, ಅಕ್ಕಿ ಹಾಕ್ಬಿಟ್ಟು ನೀವು
ಇದು ಮಾಡಿ ಸಂಕಲ್ಪ ಮಾಡಿಕೊಂಡು ಅದ್ರ ಮೇಲ್ಗಡೆ ಒಂದು ಮಣ್ಣಿನ ದೀಪ ತಗೊಳ್ಳಿ. ಅಂದರೆ ಬೆಳಗ್ಗೆಯಿಂದ ಸಂಜೆ ತನಕ ಉರಿಬೇಕು. ಆ ಥರ ಒಂದು ಮಣ್ಣಿನ ದೀಪ ತಗೊಂಡು ಆ ದೀಪನ ನೀಟಾಗಿ ನೀವು ಯೂಸ್ ಮಾಡೋ ದೀಪ ಆಗಿದ್ರೂ ಪರವಾಗಿಲ್ಲ, ಇಲ್ಲ ಹೊಸ ದೀಪ ಆಗಿದ್ರೂ ಪರವಾಗಿಲ್ಲ, ಸ್ವಲ್ಪ ದೊಡ್ಡ ದೀಪನೇ ತಗೊಳ್ಳಿ. ಅದನ್ನು ನೀಟಾಗೆಲ್ಲ ವಾಶ್ ಮಾಡಿಕೊಂಡು ಅದಕ್ಕೆ ಫುಲ್ಲು ಸುತ್ತ ಹೊರಗಡೆ ಏನಿದೆ ಸುತ್ತ ಅರಿಶಿನ ಅನ್ನೋದನ್ನು ಹಚ್ಕೊಳ್ಳಿ. ಅರಿಶಿನ ಹಚ್ಬಿಟ್ಟು ಅದಕ್ಕೆ ಅರಿಶಿನ ಕುಂಕುಮ ಅನ್ನೋದು ಇಟ್ಕೊಂಡು ನೀವು ದೇವ್ರ ಕಡೆಗೆ, ಅಂದರೆ ದೇವ್ರ ಫೋಟೋ, ಲಕ್ಷ್ಮಿ ಫೋಟೋ ಇದ್ರೂ ಆಗ್ಬೋದು, ಇಲ್ಲ ಅಂದರೂ ಪರವಾಗಿಲ್ಲ, ತಾಯಿ ಲಕ್ಷ್ಮೀ ದೇವಿನೇ ನೀವು ಮನಸ್ಸಿನಲ್ಲಿ ನೀವು ನೆನೆಸ್ಕೊಂಡು ನೀವು ಆ ದೀಪನ ಹಚ್ಚಿ. ಅಂದರೆ ದೇವ್ರ ಫೋಟೋ ಕಡೆಗೆ ದೇವರು ದೀಪ ಉರಿಬೇಕದು, ದೀಪ ಅನ್ನೋದು ಆ ಕಡೆಗೆ ಉರಿಬೇಕು. ಹಂಗಾಗಿ ನೀವು ಆ ಥರ ನೀವು ಹಚ್ಬಿಟ್ಟು ದೀಪದೊಳಗಡೆ 2 ಲವಂಗ ಹಾಕಿ, 3 ಏಲಕ್ಕಿ ಹಾಕಿ, ಮತ್ತು 1 ಕರ್ಪೂರ ಹಾಕಿ. ಅಂದರೆ ಪಚ್ಚ ಕರ್ಪೂರ ಹಾಕಿದ್ರೂ ಪರವಾಗಿಲ್ಲ, ಇಲ್ಲ ಮಾಮೂಲಿ ಕರ್ಪೂರ ಹಾಕಿದ್ರೂ ಪರವಾಗಿಲ್ಲ, ಯಾವುದೋ ಒಂದು ಕರ್ಪೂರ ಹಾಕಿ, ಮತ್ತು ₹1 ಒಂದು ನಾಣ್ಯ ಹಾಕ್ಬಿಟ್ಟು ನೀವು ಎಣ್ಣೆ ಬಿಟ್ಟು ನೀವು 2 ಬತ್ತಿ ಮಾಡ್ಕೊಳ್ಳಿ. ಒಂದು ಬತ್ತಿನಲ್ಲಿ ಯಾವಾಗಲೂ ಅಷ್ಟೇ ದೇವರಿಗೆ ದೀಪ ಹಚ್ಚಬಾರ್ದು, 2 ಜೋಡಿ ಬತ್ತಿನ ಒಸ್ಬಿಟ್ಟು ನೀವು ನೀವು ಅಂದರೆ ಬೆಳಗ್ಗೆಯಿಂದ ಸಂಜೆ ತನಕ ಉರಿಯೋ ಥರ ನೀವು ನೋಡ್ಕೊಳ್ಳಿ. ಈಗ ದೇವ್ರ ಮನೆಯಲ್ಲಿ ಏನು ಗಾಳಿ ಎಲ್ಲ ಬರೋದಿಲ್ವಲ್ಲ, ಹಂಗಾಗಿ ಏನು ಆರೋದಿಲ್ಲ. ನೀವು ಸಂಕಲ್ಪ ಮಾಡ್ಕೊಳ್ಳಿ, ಏನಕ್ಕೋಸ್ಕರ ಮಾಡ್ತಾಯಿದ್ದೀರಾ, ನಿಮ್ಗೇನು ಆಗಬೇಕಿದೆ, ಏನು ಸಂಕಲ್ಪ ಇದೆ, ನಿಮ್ಮ ಕೋರಿಕೆ ಏನು ಈಡೇರಬೇಕು, ಅದನ್ನೆಲ್ಲ ನೀವು ತಾಯಿ ಲಕ್ಷ್ಮೀ ದೇವಿ ಹತ್ರ, ತಾಯಿ ಚಾಮುಂಡೇಶ್ವರಿ ಹತ್ರ ಸಂಕಲ್ಪ ಮಾಡ್ಕೊಳ್ಳಿ. ಮನೆ ದೇವರಿಗೆ 2 ದೀಪ ಹಚ್ಚಿ, ಇದು ಸಂಕಲ್ಪ ದೀಪ, ನೀವು ಇದು ಒಂಟಿ ದೀಪ ಹಚ್ಚೋ ಅಂಥದ್ದು. ಹಂಗಾಗಿ ಸಪ್ರೇಟು ಇದನ್ನು ಹಚ್ಚೋ ಥರ ಮಾಡಿ. ಲಕ್ಷ್ಮೀ ಫೋಟೋ ಇತ್ತು ಅಂತಂದರೆ ಅಲ್ಲಿ ಹಚ್ಚಿ, ಇಲ್ಲ ಅಂತಂದರೆ ಲಕ್ಷ್ಮೀ ಫೋಟೋ ಇಲ್ಲ ಅಂದರೂ ಪರವಾಗಿಲ್ಲ, ಒಂದು ಕಡೆಗಾದಂಗೆ ಅದನ್ನು ಸಂಕಲ್ಪ ಮಾಡಿ ಹಚ್ಚಿ. ತಿರ್ಗಾ ನೆಕ್ಸ್ಟು ಶುಕ್ರವಾರ ಅದನ್ನು ತೆಗೆದುಬಿಡಿ, ಅಕ್ಕಿನ ತೆಗೀರಿ. ಅದನ್ನು ತೆಗೆದುಬಿಟ್ಟು ಅದನ್ನು ಸ್ವೀಟ್ ಪೊಂಗಲ್ಲು ಏನಾರ ಮಾಡಿ ಅದನ್ನು ನೈವೇದ್ಯ ಮಾಡಿ, ಅಕ್ಕಿನ ತೆಗೆದುಬಿಟ್ಟು ತಿರ್ಗಾ ಈ ವಾರ ಹೇಗೆ ಮಾಡ್ತೀರೋ ಅದೇ ಥರನೇ ಶುಕ್ರವಾರ ಮಾಡೋವಂಥದ್ದು. ನಿಮಗೆ ನೆಕ್ಸ್ಟ್ ವಾರ ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡಬೇಕು ಅನ್ನೋದು ಇಷ್ಟ ಇತ್ತು ಅಂತಂದರೆ ಮಾಡಿ, ಸಾಧ್ಯವಾಗಲ್ಲ ಅಂತನ್ನೋರು ಲೇಟಾಗಿ ಮಾಡಿ. ಏಕೆ ಅಂತಂದರೆ ಲಕ್ಷ್ಮೀ ಪೂಜೆ ಶುಕ್ರವಾರ ಪೂಜೆನ ನಾವು ಬೇಗನೆ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಲಕ್ಷ್ಮಿ ಆಹ್ವಾನ ಮಾಡಿದಾಗೆ, ತಾಯಿ ಲಕ್ಷ್ಮೀ ದೇವಿ ನಮ್ಮ ಜೊತೆಯಲ್ಲಿ ನಮ್ಮ ಮನೆಯಲ್ಲಿ ಇದ್ದರೆ ನಮ್ಗೆ ಯಾವ ಕಷ್ಟವೂ ಇರೋದಿಲ್ಲ. ಏಕೆಂತಂದರೆ ಎಲ್ಲ ದೇವ್ರುಗಳ ಹತ್ರ ಹೋಗಿ ಕೇಳೋದು ನಾವು ಏನನ್ನ, ನಮಗೆ ಹಣ ಕಾಸು ಕೊಡು ಅಂತಲೇ ಕೇಳೋದು. ಏಕೆಂತಂದರೆ ದುಡ್ಡು ಕಾಸು ಇದ್ದರೆ ನಮಗೆಲ್ಲವೂ ಇದ್ದಾಗೇನೆ ಅಲ್ವಾ. ಹಂಗಾಗಿ ನಾವು ಏನದಕ್ಕೋಸ್ಕರ ನಾವು ದೇವ್ರ ಹತ್ರ ಬೇಡಿಕೆ ಇಡ್ತೀವೋ ಅದೆಲ್ಲ ತಾಯಿ ಲಕ್ಷ್ಮೀ ದೇವಿ ಈಡೇರಿಸ್ಕೊಡ್ತಾಳೆ, ಲಕ್ಷ್ಮೀ ದೇವಿ ಶ್ರೀಮನ್ನಾರಾಯಣ. ಹಂಗಾಗಿ ಶುಕ್ರವಾರ ಬೆಳಗ್ಗೆ ಆದಷ್ಟು ನೀವು 2 ವಾರ ಮಾಡ್ತೀರಾ, 3 ವಾರ ಮಾಡ್ತೀರಾ, ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡೋದಕ್ಕೆ ನೀವು ಶುರು ಮಾಡಿ. ಏನೋ ಒಂದು 2-3 ವಾರ ಸ್ವಲ್ಪ ಕಷ್ಟ ಆಗ್ಬೋದು. ಏಕೆಂತಂದರೆ ನಮ್ಗೆ ಒಳ್ಳೇದಾಗುತ್ತೆ ಅನ್ನೋದಾಯಿತು ಅಂತಂದರೆ ನಮ್ಮ ಕಷ್ಟ ಆದರೂ ಪರವಾಗಿಲ್ಲ, ಅದನ್ನೆಲ್ಲ ಸಹಿಸ್ಕೊಳ್ಳೇಬೇಕು ನಾವು ಅಲ್ವಾ. ಈಗ ಗುರುವಾರ ರಾಯರು ವಾರ ನಾವು ಯಾವ ರೀತಿ ಬೇಗ ಮಾಡ್ತೀವೋ ಅದೇ ರೀತಿ ಶುಕ್ರವಾರನೂ ಸಹ ಮಾಡೋದು. ಏಕೆಂತಂದರೆ ನಾವು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿರ್ತೀವಿ, ಏನು ಮಾಡೋ ಆಗಿರೋದಿಲ್ಲ. ದೀಪ ಒಂದು ನಾವು ಕೂರಿಸ್ಕೊಂಡ್ರೆ ಆಗುತ್ತೆ ಅಂತಂದರೆ ತಟ್ಟೆನಲ್ಲಿ ಅಕ್ಕಿ ಇಟ್ಟು ದೀಪ ಒಂದನ್ನು ನಾವು ಆರಾಧನೆ ಮಾಡಿಕೊಂಡ್ರೆ ಆಗುತ್ತೆ. 6 ಗಂಟೆ ಒಳಗಡೆ ಪೂಜೆನೆಲ್ಲ ಮುಗಿಸ್ಕೊಳ್ಳೋ ಥರ ನೀವು ಮಾಡ್ಕೊಳ್ಳಿ. ನೀವು ಒಂದು 3 ವಾರ ಮಾಡ್ಬೋದಷ್ಟೇ, 4 ವಾರ ಮಾಡೋಕ್ಕಾಗೋದಿಲ್ಲ. ಯಾಕೆ ಅಂತಂದರೆ ಹೆಣ್ಮಕ್ಳಿಗೆ ಮಂತ್ಲಿ ಪ್ರಾಬ್ಲಮ್ ಅನ್ನೋದು ಇರುತ್ತಲ್ಲ, ಹಂಗಾಗಿ 3 ವಾರ ನಿಮಗೆ ಸಾಧ್ಯವಾದರೆ ಮಾಡಿ. ಅಂದರೆ ನಾಳೆ ಶುಕ್ರವಾರನೇ ನೀವು ಸ್ಟಾರ್ಟ್ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಆಷಾಢ ಟೈಮಲ್ಲಿ ಲಕ್ಷ್ಮೀ ಪೂಜೆ ಮಾಡಿದ್ರೆ ಅಷ್ಟೈಶ್ವರ್ಯಗಳನ್ನು ತಾಯಿ ಲಕ್ಷ್ಮೀ ದೇವಿ ಕೊಡ್ತಾಳೆ. ಇದು ಎಲ್ಲರೂ ಅಷ್ಟೇ. ಈಗ ಒಡವೆ ಅಂಗಡಿಗಳಲ್ಲಿ ಸೇಟುಗಳು ಇವರೆಲ್ಲ ಅಷ್ಟೇ ಆಷಾಢ ಟೈಮಲ್ಲಿ ಅವರು ಲಕ್ಷ್ಮೀ ದೇವಿನ ಹೊಲಿಸ್ಕೊಳ್ಳೋ ಅಂಥದ್ದು. ಆದರೆ ಒಬ್ಬೊಬ್ಬರು ಒಂದೊಂದು ಟೈಮಲ್ಲಿ ಒಂದೊಂದು ದೇವ್ರನ್ನ ಆರಾಧನೆ ಅನ್ನೋದು ಮಾಡ್ತಾರೆ. ಯಾಕೆ ಅಂತಂದರೆ ಈಗ ಒಂದು ವರ್ಷದಲ್ಲಿ ಎಷ್ಟು ಸತಿ ಮಳೆಗಾಲ ಅನ್ನೋದು ಬರುತ್ತೆ, ಅದೇ ಥರನೇ ಒಂದು ವರ್ಷದಲ್ಲಿ ಎಷ್ಟು ಸತಿ ಯಾವ್ಯಾವ ದೇವ್ರನ್ನ ನಾವು ಪೂಜೆ ಮಾಡಿದ್ರೆ ದೇವ್ರುಗಳ ಅನುಗ್ರಹ ಆಗುತ್ತೆ ಅಂತ ಅನ್ನೋದು. ಈಗ ಶ್ರಾವಣದಲ್ಲಿ ಎಲ್ಲ ದೇವ್ರುಗಳನ್ನು ಪೂಜಿಸೋ ಅಂಥ ಟೈಮ್ ಅದು. ಶ್ರಾವಣದಲ್ಲಿ ಅಂದರೆ ಶ್ರೀಮನ್ನಾರಾಯಣ ವೆಂಕಟರಮಣ ಸ್ವಾಮಿ ಪೂಜೆ ಮಾಡೋಂಥ ಟೈಮ್ ಆವಾಗ ಅಲ್ವಾ. ಹಂಗಾಗಿ ಒಂದೊಂದು ತಿಂಗಳಲ್ಲಿ ಒಂದೊಂದು ದೇವ್ರನ್ನ ಪೂಜಿಸೋ ಅಂಥ ಅವಕಾಶನ ಭಗವಂತ ನಮಗೆ ಕೊಟ್ಟಿದ್ದಾನೆ, ಸೂಚನೆ ಮುಖಾಂತರ ಇದನ್ನೆಲ್ಲ ಕೊಟ್ಟಿದ್ದಾನೆ. ಹಂಗಾಗಿ ನಾವು ಬರೀ ಒಂದರಿಂದನೇ ನಾವು ಹೋಗೋದಕ್ಕೆ ಹೋಗಬಾರ್ದು. ನಮ್ಮ ಕಷ್ಟ ಹಲವಾರು ಇರ್ಬೋದು, ಆದರೆ
ಎಲ್ಲ ದೇವ್ರುಗಳ್ನು ನಾವು ಪೂಜೆ ಮಾಡಬೇಕು. ಬರೀ ಒಂದು ದೇವ್ರನ್ನೇ ನಾವು ಬೇಡೋದಕ್ಕೆ ಹೋಗಬಾರ್ದು. ಎಲ್ಲ ದೇವ್ರುಗಳು ಅನುಗ್ರಹ ಇರಬೇಕು. ವರ್ಷದಲ್ಲಿ 12 ತಿಂಗಳು ಇದೆ ಅಂತಂದರೆ ಈಗ ಒಂದು ವರ್ಷದಲ್ಲಿ ಎಲ್ಲ ದೇವ್ರುಗಳ್ನು ನಾವು ಪೂಜೆ ಮಾಡೋ ಅಂಥದ್ದು. ಬರೀ ನಾವು ಒಂದು ದೇವ್ರುಗಳ್ನೇ ಪೂಜೆ ಮಾಡಿ ಮತ್ತು ಮಿಕ್ಕಿದ ದೇವ್ರುಗಳ್ನ ನಾವು ಪೂಜೆ ಮಾಡದೆ ಇರೋ ಹಾಗಿಲ್ಲ. ಎಲ್ಲ ದೇವತೆಗಳ ಆಶೀರ್ವಾದ ನಮಗೆ ಇರಬೇಕು ಅಂತಂದರೆ ನಾವು ರಾಯರನ್ನ ಏನಕ್ಕೆ ರಾಯರನ್ನೊಬ್ಬರನ್ನೇ ಜಾಸ್ತಿ ನಾವು ಪೂಜೆ ಮಾಡೋದು ಅಂತಂದರೆ ರಾಯರು ಎಲ್ಲ ದೇವತೆಗಳನ್ನ ಹೊಲ್ಸ್ಕೊಂಡಿರೋ ಅಂಥವ್ರು, ಮುಕ್ಕೋಟಿ ದೇವತೆಗಳನ್ನ ಹೊಲ್ಸ್ಕೊಂಡಿರೋ ಅಂಥವ್ರು. ರಾಯರು ಪೂಜೆ ಮಾಡಿದ್ರೆ ನಾವು ರಾಯರು ಎಲ್ಲ ದೇವ್ರುಗಳ ಹತ್ರ ಹೋಗ್ಬಿಟ್ಟು ನಮ್ಮ ಪರವಾಗಿ ಅವರು ಬೇಡಿ ನಮಗೆ ಅನುಗ್ರಹ ಮಾಡಿಸೋ ಅಂಥದ್ದು. ಹಾಗಾಗಿ ಬೇಗ ನಾವು ಹೋಗೋದೇ ರಾಯರ ಹತ್ರಕ್ಕೆ ಅಂತಂದರೆ ರಾಯರು ಎಲ್ಲ ರೀತಿಯಲ್ಲೂ ಒಳ್ಳೇದು ಮಾಡ್ತಾರೆ. ಎಂಥ ಬಡವ ಇರಲಿ ಅವನ್ನ ಶ್ರೀಮಂತ ಮಾಡ್ತಾರೆ. ಹೇಗೇಗಿದ್ದವ್ರನ್ನೆಲ್ಲನೂ ಹೇಗೇಗೋ ಮಾಡ್ತಾರೆ ನನ್ನ ತಂದೆ ರಾಯರು. ಯಾರ ಬಾಯಲ್ಲೇ ಕೇಳಿ ರಾಯರು ದೇವಸ್ಥಾನಕ್ಕೆ ಮಠಕ್ಕೆ ಒಂದು ಸತಿ ಹೋದಾಗ ನನಗೇನೋ ಒಂಥರ ಆಯಿತು, ನಾನು ಅಂದ್ಕೊಂಡಿದ್ದು ನಾನು ಈಡೇರಿಸ್ಬಿಟ್ರು, ಹಂಗಾಗಿ ನಾನು ರಾಯರಿಗೆ ಶರಣಾಗ್ಬಿಟ್ಟಿದ್ದೀನಿ ಅಂತ ಹೇಳ್ತಾರಲ್ಲ. ಹಂಗಾಗಿ ಎಲ್ಲ ದೇವತೆಗಳಿಗೂ ಪ್ರೀತಿಯ ಮಗ ನನ್ನ ತಂದೆ ರಾಯರು. ನಾವು ಕೇಳಿದ್ದಂಥ ವರನ ಆ ದೇವ್ರುಗಳ ಹತ್ರ ಹೋಗಿ ಕೇಳಿಬಿಟ್ಟು ನಮಗೆ ಅನುಗ್ರಹ ಮಾಡಿಸೋ ಅಂಥದ್ದು. ಹಂಗಾಗಿ ಈ ಟೈಮಲ್ಲಿ ಅಂದರೆ ಆಷಾಢ ಟೈಮಲ್ಲಿ ತಾಯಿ ಲಕ್ಷ್ಮೀ ದೇವಿನ ಹೊಲ್ಸ್ಕೊಳ್ಳೋ ಅಂಥದ್ದು. ಹಾಗಾಗಿ ಶುಕ್ರವಾರ ಟೈಮಲ್ಲಿ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಈ ದೀಪ ಹಚ್ಚಿ ಮನೆಯಲ್ಲಿ ಸಂಕಲ್ಪ ಮಾಡ್ತು ಅಂತಂದರೆ ನಮ್ಮ ಕೋರಿಕೆಗಳನ್ನೆಲ್ಲ ತಾಯಿ ಲಕ್ಷ್ಮೀ ದೇವಿ ಈಡೇರಿಸ್ತಾಳೆ. ನಮಗೇನು ಬೇಕು ಏನು ಬೇಡ ಅಂತ ನಾವು ಸಂಕಲ್ಪ ಮಾಡ್ತೀವೋ ಅದನ್ನೆಲ್ಲ ಈಡೇರಿಸಿ ನಮಗೆ ಕೊಡೋ ಅಂಥದ್ದು ತಾಯಿ ಲಕ್ಷ್ಮೀ ದೇವಿ ಅನುಗ್ರಹ ಇದ್ದರೆ ಎಲ್ಲರ ಜೀವನದಲ್ಲೂ ಅಷ್ಟೇ ಕಷ್ಟ ಅನ್ನೋದು ಬರೋದಿಲ್ಲ. ಈಗ ಎಲ್ಲರಿಗೂ ಏನು ಸಮಸ್ಯೆ ಅಂತಂದರೆ ದುಡ್ಡಿನ ಸಮಸ್ಯೆನೇ. ಎಲ್ಲ ದೇವ್ರುಗಳ ಹತ್ರ ಹೋಗಿ ಕೇಳೋದೇನು, ನನಗೆ ಹಣದ ಸಮಸ್ಯೆ ಅಂತಂತಾನೆ. ಈಗ ಮಕ್ಕಳು ಕೆಲಸದ ಬಗ್ಗೆ ಆಗಿರ್ಬೋದು, ಇಲ್ಲ ನಮಗೊಂದು ಮನೆ ಬಗ್ಗೆ ಆಗಿರ್ಬೋದು, ಇಲ್ಲ ನಮಗೆ ಒಂದು ಜೀವನ ಮಾಡೋದಕ್ಕೆ ಏನಾದರೂ ಒಂದು ಅನುಗ್ರಹ ಮಾಡೋ ಭಗವಂತ ಅಂತಂದು ಕೇಳೋದು. ಎಲ್ಲದಕ್ಕೂ ಒಂದೇ ಕಾರಣ ಅಂತಂದರೆ ಹಣ ಅಲ್ವಾ. ನಾವು ಡೈರೆಕ್ಟಾಗಿ ಹಣ ಕೊಡು ಅಂತ ದೇವ್ರ ಹತ್ರ ಕೇಳ್ಕೊಳ್ಳೋದಿಲ್ಲ. ನನಗೆ ಮನೆ ಕೊಡು ಭಗವಂತ, ನನ್ನ ಮಕ್ಕಳು ವಿದ್ಯೆ ಬುದ್ಧಿ ಕೊಡು. ಏಕೆಂತಂದರೆ ವಿದ್ಯೆ ಬುದ್ಧಿ ಕೊಡ್ತು ಅಂತಂದರೆ ಅವರು ಹಣಕಾಸನ್ನ ಸಂಪಾದನೆ ಮಾಡೋವಂಥದ್ದು. ನನಗೆ ಮನೆ ಕೊಡು ಅಂತಂದರೆ ನಮಗೆ ದೇವರು ಅನುಗ್ರಹ ಮಾಡೋ ಅಂಥದ್ದು. ನಾವು ಕೇಳಿದ್ದನ್ನ ವರ ಕೊಡೋ ಅಂಥದ್ದು. ಉದ್ದೇಶ ಬೇರೆ ಬೇರೆ ಆಗಿರ್ಬೋದು, ಆದರೆ ನಾವು ಕೇಳೋ ರೀತಿ ಒಂದೇ. ಹಣದ ಸಮಸ್ಯೆ ಇಲ್ಲ ಅಂತಂದರೆ ಯಾವುದಕ್ಕೂ ಅಷ್ಟೇ ಕೊರತೆ ಅನ್ನೋದು ಇರೋದಿಲ್ಲ. ತಾಯಿ ಲಕ್ಷ್ಮೀ ದೇವಿ ನಮ್ಮ ಮನೆಗಿತ್ತು ಅಂತಂದರೆ ಎಲ್ಲ ಕಷ್ಟನೂ ದೂರ ಆದಾಗೆ. ಲಕ್ಷ್ಮಿ ಅನುಗ್ರಹ ಮೊದಲಿರಬೇಕು, ಹಣಕಾಸಿನ ಸಮಸ್ಯೆ ಮೊದಲು ದೂರ ಆಗಬೇಕು. ಆವಾಗ ನಮ್ಮ ಇಷ್ಟದಾಗೆ ನಾವು ಜೀವನ ಅನ್ನೋದನ್ನು ಮಾಡ್ಬೋದು. ಆದರೆ ದೇವ್ರುಗಳು ಅಷ್ಟೇ ಕೊಟ್ಟಿನೂ ನೋಡ್ತಾರೆ, ಕಿತ್ಕೊಂಡು ನೋಡ್ತಾರೆ. ಭಗವಂತ ಕೊಟ್ಟಾಗ ನಾವು ಯಾವುದು ಅಷ್ಟೇ ಅಹಂಕಾರ ಅನ್ನೋದು ಪಡೋದಕ್ಕೆ ಹೋಗ್ಬಾರ್ದು. ಭಗವಂತ ನೀನು ಕೊಟ್ಟಿರೋದ್ರಲ್ಲೇ ನಾನು ಜೀವನ ಮಾಡ್ತೀನಿ ತಂದೆ, ನೀನು ಕೊಟ್ಟಿದ್ಯಾ ಅಂದ್ಬಿಟ್ಟು ನಾನು ಅಹಂಕಾರ ಪಡೋದಿಲ್ಲ, ನೀನು ಕೊಟ್ಟಿಲ್ಲ ಅಂದ್ಬಿಟ್ಟು ಸಹ ನಾನು ಚಿಂತೆ ಮಾಡೋದಿಲ್ಲ. ಎಲ್ಲ ನಿನ್ನ ಅನುಗ್ರಹ ಆಗಿದೆ ತಂದೆ. ಇವತ್ತು ನೀನು ನನ್ನ ಜೊತೇಲಿ ಇಲ್ಲದೆ ಇರ್ಬೋದು, ನೀನು ಅನುಗ್ರಹ ಮಾಡದೇ ಇರ್ಬೋದು, ಆದರೆ ಒಂದಲ್ಲ ಒಂದು ದಿವಸ ನನಗೂ ಅನುಗ್ರಹ ಮಾಡೇ ಮಾಡ್ತೀಯ ಅನ್ನೋ ನಂಬಿಕೆ ನನಗಿದೆ ಭಗವಂತ ಅಂತಂದ್ಬಿಟ್ಟು ನಾವು ದೇವ್ರುಗಳ್ನ ಪೂಜಿಸ್ತೀವಲ್ಲ. ಈ ಕಷ್ಟ ಅಂತಂದ್ಬಿಟ್ಟು ದೇವ್ರ ಪೂಜೆ ಮಾಡೋದು ನಿಲ್ಲಿಸೋದಿಲ್ಲ. ಎಷ್ಟೇ ಬಡತನ ಇರಲಿ, ಎಷ್ಟೇ ಹಶ್ವು ಇರಲಿ, ದೇವ್ರಿಗೆ 2 ದೀಪ ಹಚ್ಚಿ ನಾವು ಊದ್ಗಡ್ಡೆ ಹಚ್ಚಿ ಕೈ ಮುಗಿಯೋದಂತೂ ಮಾಡೇ ಮಾಡ್ತೀವಿ. ನಮಗೆ ಬಡತನ ಇದೆ, ನಾವು ಒಪ್ಪತ್ತು ಊಟ ಮಾಡಿಲ್ಲ ಹಸ್ಕೊಂಡಿದ್ದೀವಿ ಅಂತ ಅಂದ್ಬಿಟ್ಟು ದೇವ್ರಿಗೆ ದೀಪ ಹಚ್ಚೋದು ಪೂಜೆ ಮಾಡೋದು ನಿಲ್ಲಿಸ್ತೀವ? ಯಾವುದೇ ಕಾರಣಕ್ಕೂ ನಿಲ್ಲಿಸೋದಿಲ್ಲ. ಏಕೆಂತಂದರೆ ದೇವರು ಇವತ್ತು ನಮ್ಮ ಭಾಗದಲ್ಲಿ ಇಲ್ಲದೆ ಇರ್ಬೋದು, ಆದರೆ ನಾಳೆ ಅನ್ನೋದು ನಮ್ಮ ಭಾಗಕ್ಕೆ ಬಂದು ನಮಗೂ ಸಹ ಕಣ್ಬಿಟ್ಟು ನೋಡ್ತಾನೆ, ನಮಗೂ ಅನುಗ್ರಹ ಮಾಡ್ತಾನೆ ಅನ್ನೋ ನಂಬಿಕೆಯಿಂದ ನಾವು ಕಾಯ್ತಾ ಇರ್ತೀವಿ. ಏಕೆಂತಂದರೆ ಜನದ ಹತ್ರ ಈಗೇನೋ ಒಂದು ಕೇಳೋದಕ್ಕೆ ಹೋಗ್ತೀವಿ, ಒಂದು ಸಾಲ, ಒಂದು 10,000 5,000 ದುಡ್ಡು ಅನ್ನೋದು ಕೇಳೋದಕ್ಕೆ ಹೋಗ್ತೀವಿ. ಅವರು ನಾವು ಕೇಳಿದ ತಕ್ಷಣ ಕೊಡೋದಿಲ್ಲ. 1 ತಿಂಗಳು 2 ತಿಂಗಳು ಇಲ್ಲ ಒಂದು ವಾರ 15,000 ಟೈಮನ್ನು ತೊಗೋತಾರೆ. ಅದೇ ರೀತಿ ದೇವ್ರುಗಳು ಅಷ್ಟೇ, ನಾವು ಕೇಳಿದ ತಕ್ಷಣ ವರ ಅನ್ನೋದು ಕೊಡೋದಿಲ್ಲ, ನಮಗೆ ಅನುಗ್ರಹ ಮಾಡೋಕ್ಕಾಗೋದಿಲ್ಲ. ಏನೇನು ನಮಗೆ ತಡೆ ಅಡ್ಡಿ ಆತಂಕ ಇದೆಯೋ ಅದನ್ನೆಲ್ಲ ದೂರ ಮಾಡಿನೇ ನಮಗೆ ಒಳ್ಳೇದು ಮಾಡಿ ನಮಗೆ ಅನುಗ್ರಹ ಮಾಡೋ ಅಂಥದ್ದು. ನಾವು ಇಷ್ಟನ್ನು ಅರ್ಥ ಮಾಡ್ಕೋಬೇಕು. ದೇವ್ರು ಏನಕ್ಕೆ ನಾವು ಕೇಳಿದ ತಕ್ಷಣ ಏನಕ್ಕೆ ನನಗೆ ಒಳ್ಳೇದು ಮಾಡ್ತಿಲ್ಲ ಅಂತಂದರೆ ಏನೋ ನಮ್ಮ ಗ್ರಹಗತಿನಲ್ಲಿ ಏನೋ ಅಡ್ಡಿ ಆತಂಕ ಇರ್ಬೋದು, ಏನೋ ತೊಂದರೆ ಇರ್ಬೋದು, ಅದನ್ನೆಲ್ಲ ದೂರ ಮಾಡಿನೇ ನನ್ನ ಭಾಗಕ್ಕೆ ಬರ್ತಾನೆ ಭಗವಂತ, ನನಗೂ ಒಂದಲ್ಲ ಒಂದು ದಿವಸ ಕಣ್ಣು ಬಿಡ್ತಾನೆ ನನ್ನ ಮೇಲೂ ಅಂತ ಒಂದು ನಂಬಿಕೆಯಿಂದ ನಾವು ನಿರೀಕ್ಷೆ ಅನ್ನೋದು ಮಾಡಬೇಕು. ದೇವ್ರು ಒಳ್ಳೇದು ಮಾಡಿಲ್ಲ ಅಂತಂದ್ಬಿಟ್ಟು ನಾವು ದೇವ್ರ ಪೂಜೆ ಮಾಡೋದು, ದೇವ್ರ ಮನೆ ಕಡೆಗೂ ತಿರುಗೂ ಸಹ ನೋಡೋದಿಲ್ಲ, ದೇವಸ್ಥಾನ ಕಡೆಗೂ ಕೆಲವರು ತಿರುಗೂ ಸಹ ನೋಡೋದಿಲ್ಲ. ಯಾವ ದೇವ್ರು ಇದ್ದಾನೆ, ಯಾವ ದೇವರು ನನಗೆ ಒಳ್ಳೇದು ಮಾಡ್ತಿಲ್ಲ ಅಂತ. ಏಕೆಂತಂದರೆ ನಮ್ಮನ್ನು ಪರೀಕ್ಷೆ ಮಾಡ್ತಾರೆ ದೇವ್ರುಗಳು.
ಪರೀಕ್ಷೆ ಮಾಡಿನೇ ಎಲ್ಲ ರೀತಿಯಲ್ಲೂ ಪರೀಕ್ಷೆ ಮಾಡ್ತಾರೆ. ಒಂದು ರೀತಿ ಎರಡು ರೀತಿ ಅಂತಲ್ಲ, ನಾನಾ ರೀತಿಯಲ್ಲಿ ನಮ್ಮನ್ನು ಪರೀಕ್ಷೆ ಮಾಡಿನೇ ನಮಗೆ ಒಳ್ಳೇದು ಮಾಡೋವಂಥದ್ದು. ಆ ಪರೀಕ್ಷೆಗಳಲ್ಲಿ ನಾವು ಪಾಸ್ ಆದ್ರೇ ನಮ್ಗೆ ಒಳ್ಳೇದು ಮಾಡೋದು. ಯಾಕೆಂತಂದರೆ ಬರೀ ದೇವ್ರುಗಳು ಅಂತಲ್ಲ, ಎಲ್ಲ ಶಕ್ತಿ ದೇವತೆಗಳಾಗಿರ್ಬೋದು, ಹೆಣ್ಣು ದೇವ್ರುಗಳಾಗಿರ್ಬೋದು, ಇಲ್ಲ ಗಂಡು ದೇವ್ರುಗಳಾಗಿರ್ಬೋದು, ಎಲ್ಲ ಒಂದೇ ಥರನೇ. ಅಂದರೆ ತಾಯಿ ಲಕ್ಷ್ಮೀ ದೇವಿ ನಾವು ಹೊಲ್ಸ್ಕೊಳ್ಳೋದು ತುಂಬಾ ಕಷ್ಟ ಇದೆ. ಆ ಲಕ್ಷ್ಮೀ ದೇವಿ ಒಲ್ದು ಬಂದರೆ ಅದನ್ನು ಉಳಿಸ್ಕೊಳ್ಳೋದು ಅಷ್ಟೇ ತುಂಬ ಸೂಕ್ಷ್ಮ. ಎಷ್ಟು ಬೇಗ ತಾಯಿ ಲಕ್ಷ್ಮೀ ದೇವಿ ಒಲಿತಾಳೋ ಅಷ್ಟು ಬೇಗ ಅವಳು ತೊರೆದು ಹೊರಟೋಗ್ತಾಳೆ. ನಮ್ಮಲ್ಲಿ ಅಹಂಕಾರ ಅನ್ನೋದು ಆವಳಿಸಿದಾಗ ತಾಯಿ ಲಕ್ಷ್ಮೀ ದೇವಿ ನಮ್ಮನೆಯಲ್ಲಿ ಇರೋದಿಲ್ಲ. ಲಕ್ಷ್ಮೀ ದೇವಿ ಅನುಗ್ರಹ ಆಗಬೇಕು ಅಂತಂದರೆ, ಹಣಕಾಸಿಗೆ ಸಮಸ್ಯೆ ಬರಬಾರ್ದು ಅಂತಂದರೆ, ಆಷಾಢ ಮಾಸ ಅಂದರೆ ಶುಕ್ರವಾರ ಟೈಮಲ್ಲಿ ನಾವು ತಾಯಿ ಲಕ್ಷ್ಮೀ ದೇವಿಗೆ ಇದೊಂದು ದೀಪ ಹಚ್ಚಿ ದೀಪಾರಾಧನೆ ಮಾಡ್ತು ಅಂತಂದರೆ ನಮಗೆ ಏನು ನಾವು ಅಂದ್ಕೊಂಡು ನಾವು ಸಂಕಲ್ಪ ಮಾಡಿರ್ತೀವೋ ಆ ಸಂಕಲ್ಪನ ತಾಯಿ ಲಕ್ಷ್ಮೀ ದೇವಿ ಈಡೇರಿಸ್ತಾಳೆ. ಇದು 100ಕ್ಕೆ 100ರಷ್ಟು ಸತ್ಯ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ರಾಯರು ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ, ಭಾಗ್ಯ ಕೊಟ್ಟು ತಾಯಿ ಲಕ್ಷ್ಮೀ ದೇವಿ ಎಲ್ಲರಿಗೂ ಒಲಿಲಿ ಅಂತ ನಾನು ಕೇಳ್ಕೊತೀನಿ.